ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ಕ್ಲಾಸಲ್ಲಿ ನಾನು ಕನ್ನಡ ಬೋಧನಾ ಶಾಸ್ತ್ರ 15/15 ಸೆಕೆಂಡ್ ಸೀರೀಸ್ ಮಾಡ್ತೀರಾ ಅಂಥದ್ದಿದು. ಪ್ರೀವಿಯಸ್ ಕ್ಲಾಸಲ್ಲಿ ಫಸ್ಟ್ ಸೀರೀಸ್ ಆಗಿತ್ತು. ಇನ್ನೂ ಯಾರ ಕ್ಲಾಸ್ ನೋಡಿಲ್ಲ, ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ಕ್ಲಾಸ್ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕೇಳಿರೋ ಅಂಥ ಕ್ವಶನ್ಸ್ ಇದೆಲ್ಲ. ಫಸ್ಟ್ ಒನ್, ಶಿಕ್ಷಕರು ತರಗತಿಯೊಂದರಲ್ಲಿ ಲೋಪಸಂಧಿಯ ಸೂತ್ರವನ್ನು ವಿವರಿಸುತ್ತಾರೆ. ನಂತರ ಅದಕ್ಕೆ ಒಮ್ಮೊಮ್ಮೆ ಎಂಬ ಪದವನ್ನು ನಿದರ್ಶನವಾಗಿ ನೀಡುತ್ತಾರೆ. ಇಲ್ಲಿ ಶಿಕ್ಷಕರು ಅನುಸರಿಸುತ್ತಿರುವುದು ಅಂತಂದರೆ ಯಾವೊಂದು ಪದ್ಧತಿನ ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಲೋಪಸಂಧಿನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮಕ್ಕಳಿಗೆ ಅಂತ ಕೇಳ್ತೀರಾ ಅಂಥದ್ದು. ಆಪ್ಷನ್ಸ್ ಆರ್ ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಖಂಡ ಪದ್ಧತಿ, ಅಖಂಡ ಪದ್ಧತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ನಿಗಮನ ಪದ್ಧತಿ. ನಿಗಮನ ಪದ್ಧತಿ ಅಂತ ಅಂದ್ರೇನು, ಫಸ್ಟು ರೂಲ್ಸ್ನ ಹೇಳೋ ಅಂಥದ್ದು, ನೆಕ್ಸ್ಟ್ ಆಮೇಲೆ ಎಕ್ಸಾಂಪಲ್ಸ್ನ ಕೊಡೋ ಅಂಥದ್ದು. ಓಕೆ, ಹೌದು ತಾನೆ. ಇಲ್ಲಿ ಫಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, ಸೂತ್ರನ ಹೇಳ್ತಿದ್ದಾರೆ. ಫಸ್ಟ್ ಸೂತ್ರನ ಹೇಳ್ತಿದ್ದಾರೆ, ಆಮೇಲೆ ಏನು ಮಾಡ್ತಿದ್ದಾರೆ, ಎಕ್ಸಾಂಪಲ್ ಕೊಡ್ತಿದ್ದಾರೆ. ಸೊ ಇದು ಎಂಥ ಪದ್ಧತಿ ಆಗುತ್ತೆ, ನಿಗಮನ ಪದ್ಧತಿ ಅಂತ ಹೇಳ್ತಾರೆ. ಅನುಗಮನ ಪದ್ಧತಿ ಅಂತ ಅಂದರೆ ಅದಕ್ಕೆ ಆಪೋಸಿಟ್. ಫಸ್ಟ್ ಏನು ಮಾಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ, ನಂತರ ರೂಲ್ಸ್ ಹೇಳೋ ಅಂಥದ್ದು. ಓಕೆ, ಈ ಕ್ವಶನ್ಗೆ ರೈಟ್ ಆನ್ಸರ್ ಏನು, ನಿಗಮನ ಪದ್ಧತಿ. ಇಂಪಾರ್ಟೆಂಟ್ ಇದು. ಅನುಗಮನ ಪದ್ಧತಿ ಅಂದ್ರೇನು, ನಿಗಮನ ಪದ್ಧತಿ ಅಂದ್ರೇನು, ಅಟ್ಲೀಸ್ಟ್ 1 ಕ್ವಶನ್ಸ್ ಆದರೂ ಇದ್ದೇ ಇರುತ್ತೆ. ಸೆಕೆಂಡ್ ಒನ್, ತರಗತಿಯೊಂದರಲ್ಲಿ ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಶಿಕ್ಷಕರು ಧ್ವನಿ ಏರಿಳಿತ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ಶಿಕ್ಷಕರು ಅನುಸರಿಸಿದ್ದು ಆಪ್ಷನ್ಸ್ ಆರ್ ಮೌನ ಮತ್ತು ಅಶಾಬ್ದಿಕ ಸನ್ನೆಗಳ ಕೌಶಲ, ವಿವರಣಾ ಕೌಶಲ, ಶೋಧನಾತ್ಮಕ ಪ್ರಶ್ನೆ ಕೇಳುವ ಕೌಶಲ, ಪ್ರಚೋದನೆ ಬದಲಾವಣೆ ಕೌಶಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಪ್ರಚೋದನೆ ಬದಲಾವಣೆ ಕೌಶಲ. ಮೀನ್ಸ್ ನಾವು ಹೇಗೆ ಸ್ಟಿಮ್ಯುಲಸ್ ಕೊಡ್ತೀವೋ ರೆಸ್ಪಾನ್ಸ್ ಕೂಡ ಹಾಗೆ ಇರುತ್ತೆ ತಾನೆ. ಅಲ್ಲವ್ರು ಪಾಠ ಕೇಳ್ತಿದ್ದಾರೆ ಅಂತ ಅಂದರೆ ಜಸ್ಟ್ ಒಂದೇ ವಾಯ್ಸಲ್ಲಿ ತುಂಬ ಸ್ಲೋ ಆಗಿ ಇಲ್ಲ ತುಂಬ ಫಾಸ್ಟಾಗಿ ಹಿಂಗೆ ಪಾಠ ಮಾಡಿದಾಗ ಅವ್ರಿಗೆ ಇಂಟ್ರೆಸ್ಟೇ ಕೊಡಲ್ಲ ಅಲ್ಲಿ ಪಾಠ ಕೇಳೋದಕ್ಕೆ. ಮಕ್ಕಳು ಪಾಠದ ಕಡೆ ಇಂಟ್ರೆಸ್ಟ್ ಕೊಡಲಿ ಅಂತ ಯಾವ ಒಂದು ಸಿಚುವೇಶನಲ್ಲಿ ವಾಯ್ಸ್ ಏರಿಳಿತ ಬೇಕೋ ಹಾಗೆ ಟೀಚರ್ಸ್ ಅನುಸರಿಸ್ತಿದ್ರೆ ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟಿಂದ ಪಾಠ ಕೇಳ್ತಾರೆ. ಸೊ ಇದನ್ನು ಎಂಥ ಕೌಶಲ ಅಂತ ಹೇಳ್ತಾರೆ, ಪ್ರಚೋದನೆ ಬದಲಾವಣೆ ಕೌಶಲ. ನೆಕ್ಸ್ಟ್ ಒನ್, ಇದು ಉತ್ತಮ ಮೌಲ್ಯಮಾಪನದ ಗುಣಲಕ್ಷಣವಲ್ಲ. ಏನು ಕೇಳ್ತೀರಾ ಅಂತಂದ್ರೆ ನೆಗೆಟಿವ್ ಕ್ವಶನ್ ಇದು. ಗುಣಲಕ್ಷಣವಲ್ಲ. ಮೌಲ್ಯಮಾಪನ ಅಂತಂದರೆ ಅಸೆಸ್ಮೆಂಟ್ ಆರ್ ಇವ್ಯಾಲ್ಯೂಷನ್. ಓಕೆ, ಇಲ್ಲಿ ಕೇಳ್ತೀರಾ ಅಂಥದ್ದು ನೆಗೆಟಿವ್ ಕ್ವಶನ್ನು. ಆಪ್ಷನ್ಸ್ ಆರ್ ಮೌಲ್ಯಮಾಪನ ವಿದ್ಯಾರ್ಥಿ ಕೇಂದ್ರೀಕೃತವಾಗಿರಬೇಕು, ಮೌಲ್ಯಮಾಪನವು ದೋಷ ನೈದಾನಿಕ ಸ್ವರೂಪದಲ್ಲಿರಬೇಕು, ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು, ಮೌಲ್ಯಮಾಪನವು ಬೋಧನೆ ಮತ್ತು ಕಲಿಕೆಯ ಜೊತೆ ನಿರಂತರವಾಗಿ ಸಾಗಬೇಕು. ಆಪ್ಷನ್ ನಂಬರ್ 1 ಏನಿದೆ ನೋಡಿ, ಮೌಲ್ಯಮಾಪನ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು, ಮೀನ್ಸ್ ಚೈಲ್ಡ್ ಸೆಂಟರ್ಡ್ ಆಗಿರಬೇಕು. ಇದು ಕೂಡ ಕರೆಕ್ಟಾಗಿದೆ. ಮೌಲ್ಯಮಾಪನವು ದೋಷ ನೈದಾನಿಕ ಸ್ವರೂಪದಲ್ಲಿರಬೇಕು. ಇದು ಕೂಡ ಕರೆಕ್ಟಾಗಿದೆ. ಆಪ್ಷನ್ ನಂಬರ್ 4, ಮೌಲ್ಯಮಾಪನವು ಬೋಧನೆ ಮತ್ತು ಕಲಿಕೆಯ ಜೊತೆ ನಿರಂತರವಾಗಿರಬೇಕು. ಮೀನ್ಸ್ ಟೀಚಿಂಗ್ ಲರ್ನಿಂಗ್ ಜೊತೆಲೇ ಇರಬೇಕು ಮೌಲ್ಯಮಾಪನ ಅನ್ನೋದು. ಮಕ್ಕಳು ಪಾಠ ಮಾಡ್ತಿದ್ದಾರೆ ಅಂತಂದರೆ ಮಧ್ಯ ಮಧ್ಯ ಕ್ವಶನ್ಸ್ ಕೇಳೋದು, ಅವ್ರಿಗೆ ಅರ್ಥ ಆಗ್ತಿದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋದು. ನಾವು ಪಾಠ ಮಾಡ್ತಿರೋದು ಮಕ್ಳಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅವ್ರು ರಿಪ್ಲೈ ಮಾಡೋದು ಮೀನ್ಸ್ ಆನ್ಸರ್ ಮಾಡೋ ಒಂದು ವೇಲಿ. ಹೌದಲ್ವಾ? ಆಪ್ಷನ್ ನಂಬರ್ 4 ಕೂಡ ಕರೆಕ್ಟಾಗಿದೆ. ಈ ಕ್ವಶನ್ಗೆ ಗುಣಲಕ್ಷಣವಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು. ಅಲ್ಲ, ಇದು ರಾಂಗ್ ಆಗುತ್ತೆ. ಏನಂತಂದರೆ ಮೌಲ್ಯಮಾಪನ ಅಂತಂದರೆ ಅದು ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠವಾಗಿರೋ ಅಂಥದ್ದಲ್ಲ. ಅಂತಂದರೆ ಫೇವರಿಸಮ್ ಮಾಡೋದಾಗಿರಬಾರ್ದು. ಅಲ್ಲಿ ಏನಿರುತ್ತೆ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಡಬೇಕು, ಇಲ್ಲ ಅದಕ್ಕೆ ತಕ್ಕಂತೆ ಒಂದು ಫೀಡ್ಬ್ಯಾಕ್ ನೀಡಬೇಕಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಪದಗಳ ಅರ್ಥ ಮತ್ತು ಪದಗಳ ಪರಿಚಯ ಮಾಡುವಾಗ ಶಿಕ್ಷಕರಿಗೆ ಹೆಚ್ಚು ಸೂಕ್ತವಾದ ಬೋಧನೋಪಕರಣ. ಆಪ್ಷನ್ಸ ಭಾವಚಿತ್ರಗಳು, ಫ್ಲ್ಯಾಶ್ ಕಾರ್ಡ್ಗಳು ಆರ್ ಮಿಂಚುಪಟ್ಟಿಗಳು, ನಿಯತಕಾಲಿಕೆಗಳು, ಚಲನಚಿತ್ರಗಳು. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಫ್ಲ್ಯಾಶ್ ಕಾರ್ಡ್ಗಳು ಆರ್ ಮಿಂಚುಪಟ್ಟಿಗಳು. ಮೀನ್ಸ್ ಪದಗಳ ಅರ್ಥ ಮತ್ತು ಪದಗಳ ಪರಿಚಯ ಮಾಡಬೇಕಾದ್ರೆ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಅಂದರೆ ಈ ರೀತಿ ಫ್ಲ್ಯಾಶ್ ಕಾರ್ಡ್ಸ್ ಇರುತ್ತಲ್ಲ, ಅದನ್ನು ಮಕ್ಕಳಿಗೆ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಥರ ಅವ್ರಿಗೆ ಯಾವ ಫ್ಲ್ಯಾಶ್ ಕಾರ್ಡ್ ತೋರಿಸ್ಬಿಟ್ಟು ಇದ್ರ ಮೀನಿಂಗ್ ಏನು ಈ ರೀತಿ ಕೇಳೋ ಅಂಥದ್ದು. ಪದಗಳ ಅರ್ಥ ಮತ್ತು ಪದಗಳ ಪರಿಚಯ ಮಾಡಬೇಕಾದ್ರೆ ಹೆಚ್ಚು ಸೂಕ್ತವಾದ ಬೋಧನೋಪಕರಣ ಯಾವುದು ಅಂತ ಅಂದರೆ ಏನು,
ಫ್ಲ್ಯಾಶ್ ಕಾರ್ಡ್ಗಳು ಆರ್ ಮಿಂಚುಪಟ್ಟಿಗಳು. ನೆಕ್ಸ್ಟ್ ಒನ್, ಭಾವವಲಯದ ಅಡಿಯಲ್ಲಿ ಸೇರದಿರುವ, ಇದು ಕೂಡ ಏನಾಗಿದೆ ನೆಗೆಟಿವ್ ಕ್ವಶನ್. ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಕ್ವಶನ್ನ, ಇಲ್ಲಾಂದರೆ ಹಾಗೆ ಸೇರಿರುವ ಹಿಂಗೆ ಓದ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಲ್ಲಿ 1 ಮಾರ್ಕ್ಸ್ ಕಡಿಮೆ ಆಗುತ್ತೆ. 1 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಭಾವವಲಯದ ಅಡಿಯಲ್ಲಿ ಸೇರದಿರುವ ಬೋಧನಾ ಉದ್ದಿಷ್ಟ. ಭಾವವಲಯ ಅಂತಂದರೆ ಎಮೋಷ್ನಲ್. ಓಕೆ, ಆಪ್ಷನ್ಸ ಆಸಕ್ತಿ, ಮನೋಭಾವ, ರಸಗ್ರಹಣ, ಅನ್ವಯ. ಸೊ ಅನ್ವಯ ಮೀನ್ಸ್ ಅಪ್ಲೈ ಮಾಡ್ಕೊಳ್ಳೋದಿದು, ಭಾವವಲಯದಲ್ಲಿ ಬರೋದಿಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಅನ್ವಯ. ಆಸಕ್ತಿಯಾಗಿ ಇಂಟ್ರೆಸ್ಟ್ ಆಗಿರ್ಬೋದು, ಮನೋಭಾವ ಆಗಿರ್ಬೋದು, ರಸಗ್ರಹಣ, ಇದೆಲ್ಲದೂ ಕೂಡ ಎಮೋಷನಲ್ ಅಲ್ಲಿ ಬರೋ ಅಂಥದ್ದು ಭಾವವಲಯದಲ್ಲಿ. ಓಕೆ, ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಅನ್ವಯ. ನೆಕ್ಸ್ಟ್ ಕ್ವಶನ್, ಶಿಕ್ಷಕರೊಬ್ಬರು ಭಾಷಾ ಬೋಧನೆಯ ತರಗತಿಯಲ್ಲಿ ಮೊಬೈಲ್ ಬಳಕೆ ಕಲಿಕೆಗೆ ಪೂರಕವೇ ಆರ್ ಮಾರಕವೇ ಎಂಬ ವಿಷಯವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ. ಇಲ್ಲಿ ಶಿಕ್ಷಕರು ಬಳಸಲು ಮುಂದಾಗುತ್ತಿರುವ ಬೋಧನಾ ಮಾದರಿ. ಆಪ್ಷನ್ ಸರ್, ಪಾತ್ರ ನಿರ್ವಹಣೆ ಬೋಧನಾ ಮಾದರಿ, ನ್ಯಾಯ ಶೋಧನ ಬೋಧನಾ ಮಾದರಿ, ರೂಪ ಸಾದೃಶ್ಯ ಬೋಧನಾ ಮಾದರಿ, ಸಂಪೂರ್ಣ ಪದ್ಧತಿ. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ನ್ಯಾಯ ಶೋಧನ ಬೋಧನಾ ಮಾದರಿ. ಮೀನ್ಸ್ ಅಂದರೆ ಜಸ್ಟಿಸ್ ಹುಡುಕ್ತಿರ ಹಾಗೆ ಮಕ್ಕಳೇ ಆ ಒಂದು ಏನಂದರೆ ಡಿಬೇಟ್ ಕಾಂಪಿಟೇಷನ್ ಥರ ಇಲ್ಲಿ ಟೀಚರ್ ಮಾಡ್ತಿದ್ದಾರೆ. ಮೊಬೈಲ್ ಬಳಕೆ ಲರ್ನಿಂಗ್ಗೆ ಯೂಸ್ ಆಗುತ್ತೋ ಇಲ್ಲ ಡಿಸ್ಯೂಸ್ ಆಗುತ್ತೋ ಅಂತ ಕೇಳ್ತೀರಾ ಅಂಥದ್ದು. ನ್ಯಾಯ ಶೋಧನ ಮೀನ್ಸ್ ಸರ್ಚ್ ಮಾಡ್ತೀರಾ ಅಂಥದ್ದು, ಜಸ್ಟಿಸ್ ಹುಡುಕ್ತಾ ಇರೋ ಅಂಥದ್ದು. ನ್ಯಾಯ ಶೋಧನ ಬೋಧನಾ ಮಾದರಿ ಇದು. ಓಕೆ, ನೆಕ್ಸ್ಟ್ ಕ್ವಶನ್, ಬೋಧನಾ ಸಂಪನ್ಮೂಲಗಳ ಬಳಕೆಯ ಕುರಿತು ತಪ್ಪಾದ ಹೇಳಿಕೆ. ಏನು ಕೇಳ್ತೀರಾ ಅಂದರೆ ನೆಗೆಟಿವ್ ಕ್ವಶನ್. ಇದು ಕೂಡ ತಪ್ಪಾದ ಹೇಳಿಕೆ ಕೇಳ್ತೀರಾ ಅಂಥದ್ದು. ಬೋಧನಾ ಸಂಪನ್ಮೂಲಗಳ ಬಳಕೆಯ ಕುರಿತು ತಪ್ಪಾದ ಹೇಳಿಕೆ. ಆಪ್ಷನ್ ಸರ್, ಕಲಿಕೆಯನ್ನು ಆಸಕ್ತಿದಾಯಕ ಹಾಗೂ ಪರಿಣಾಮಕಾರಿಯಾಗಿಸುತ್ತದೆ, ವಿದ್ಯಾರ್ಥಿಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಅವಕಾಶ ನೀಡುತ್ತದೆ, ಸಮಯದ ಸದ್ವಿನಿಯೋಗಕ್ಕೆ ಕಾರಣವಾಗುತ್ತದೆ, ಕಲಿಕೆಯಲ್ಲಿ ಏಕತಾನತೆಯನ್ನು ಉಂಟು ಮಾಡುತ್ತದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಕಲಿಕೆಯಲ್ಲಿ ಏಕತಾನತೆಯನ್ನುಂಟು ಮಾಡುತ್ತದೆ. ಮೀನ್ಸ್ ಅಂತ ಅಂದರೆ ಟೀಚಿಂಗ್ ಏಡ್ಸ್ ಯೂಸ್ ಮಾಡಿದಾಗ ಮಕ್ಕಳಲ್ಲಿ ಏನಾಗುತ್ತೆ, ಆಸಕ್ತಿದಾಯಕ ಪರಿಣಾಮಕಾರಿಯಾಗುತ್ತದೆ. ಮೀನ್ಸ್ ಇಂಟ್ರೆಸ್ಟ್ ಬರುತ್ತೆ, ಅವ್ರಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದು. ಆಪ್ಷನ್ ನಂಬರ್ 1 ಕರೆಕ್ಟಾಗಿದೆ. ವಿದ್ಯಾರ್ಥಿಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಅವಕಾಶ ನೀಡುತ್ತದೆ. ಮೀನ್ಸ್ ಅಂತಂದರೆ ಅವರೇ ಆ್ಯಕ್ಟಿವ್ ಆಗಿ ಲರ್ನಿಂಗ್ ಮಾಡೋ ಥರ ಅವಕಾಶ ನೀಡಿದಾಗ ಆಗುತ್ತೆ, ಮತ್ತು ಟೈಮ್ ವೇಸ್ಟ್ ಆಗೋದಿಲ್ಲ. ಅಲ್ಲಿ ಕಲಿಕೆಯಲ್ಲಿ ಏಕತಾನತೆಯುಂಟು ಮಾಡುತ್ತದೆ. ಮೀನ್ಸ್ ಆಪ್ಷನ್ ನಂಬರ್ 4 ಏನಾಗಿದೆ, ರಾಂಗ್ ಆಗಿದೆ. ಮೀನ್ಸ್ ಅಂತಂದರೆ ಒಂದೇ ವೇಲ್ ಆಗಿಬಿಡುತ್ತೆ ಕಲಿಕೆ ಅನ್ನೋ ರೀತಿ ಹೇಳ್ತಿದ್ದಾರೆ ಟೀಚಿಂಗ್ ಲರ್ನಿಂಗ್ ಏಡ್ಸ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಯು ಸರಿಯಾದ ಉತ್ತರವನ್ನು ನೀಡಿದಾಗ ಬೇಷ್ ಎಂದು ಶಿಕ್ಷಕರು ಹೇಳುತ್ತಾರೆ. ಹಾಗಾದರೆ ಇಲ್ಲಿ ಶಿಕ್ಷಕರು ನೀಡುತ್ತಿರುವುದು. ಆಪ್ಷನ್ ಸರ್, ಧನಾತ್ಮಕ ಅಶಾಬ್ದಿಕ ಅಭಿವರ್ಧನ, ಋಣಾತ್ಮಕ ಶಾಬ್ದಿಕ ಅಭಿವರ್ಧನ, ಧನಾತ್ಮಕ ಶಾಬ್ದಿಕ ಅಭಿವರ್ಧನ, ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಬೇಷ್, ಗುಡ್, ವೆರಿ ಗುಡ್. ಇದೆಲ್ಲ ಏನಾಗುತ್ತೆ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಆಗೋ ಅಂಥದ್ದು, ಪಾಸಿಟಿವ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್. ಈ ಥರ ಪಾಸಿಟಿವ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್ ಕೊಡೋದ್ರಿಂದ ಮಕ್ಕಳು ಇನ್ನೂ ತುಂಬ ಚೆನ್ನಾಗಿ ಕಲಿತಾರೆ. ನಾನು ಕಲಿತಿರೋದು ಕರೆಕ್ಟ್ ವೇ ಇದೆ, ನನ್ನ ಮ್ಯಾಮ್ ಹೊಗಳುತ್ತಿದ್ದಾರೆ, ನಾನು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ಅಶಾಬ್ದಿಕ ಅಂತ ಅಂದರೆ ಬೆನ್ತಟ್ಟ ಅಂಥದ್ದು, ಕ್ಲ್ಯಾಪ್ಸ್ ಹೊಡ್ಸೋ ಅಂಥದ್ದು, ಇದೆಲ್ಲ ಏನಾಗುತ್ತೆ, ಪಾಸಿಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೂಕ್ಷ್ಮ ಬೋಧನೆಯ ಲಕ್ಷಣವಲ್ಲದು. ಇಲ್ಲೂ ಕೂಡ ನೆಗೆಟಿವ್ ಕ್ವಶನ್ ಕೇಳ್ತೀರಾ ಅಂಥದ್ದು. ಲಕ್ಷಣವಲ್ಲದು ಅಂತ ಕೇಳ್ತೀರಾ ಅಂಥದ್ದು. ಸೂಕ್ಷ್ಮ ಬೋಧನೆ ಮೀನ್ಸ್ ಮೈಕ್ರೋ ಟೀಚಿಂಗ್. ಓಕೆ, ಆಪ್ಷನ್ಸ, ಒಂದು ಅವಧಿಗೆ ಒಂದು ಕೌಶಲವನ್ನು ಮಾತ್ರ ಅಭ್ಯಾಸ ಮಾಡಲಾಗುತ್ತದೆ, ಪಾಠದ ವ್ಯಾಪ್ತಿ ಸೀಮಿತವಾಗಿರುತ್ತದೆ, ನಿರ್ದಿಷ್ಟ ಕೌಶಲ ಕಲಿಯುವುದಷ್ಟೇ ಅಲ್ಲಿ ಮುಖ್ಯ, ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರುತ್ತದೆ. ಆಪ್ಷನ್ ನಂಬರ್ 4 ಏನಾಗಿದೆ, ಕರೆಕ್ಟ್ ಆಗಿದೆ. ಇಲ್ಲಿ ನೈಜ ವಿದ್ಯಾರ್ಥಿಗಳಿಂದ ಕೂಡಿದ ತರಗತಿ ಇರುತ್ತದೆ, ಇದು ವ್ಯಾಲಿಡೇ ಅಲ್ಲ. ಇದು ಮೈಕ್ರೋ ಟೀಚಿಂಗ್ಗೆ ಒಂದು ಅವಧಿಗೆ ಒಂದು ಕೌಶಲವನ್ನು ಮಾತ್ರ ಅಭ್ಯಾಸ ಮಾಡಲಾಗುತ್ತದೆ. ಮೀನ್ಸ್ ಒಂದು ಟೈಮಲ್ಲಿ ಒಂದು ಸ್ಕಿಲ್ ಮಾತ್ರ ಕಲಿಸ್ತಿರ್ತಾನೆ ಮೈಕ್ರೋ ಟೀಚಿಂಗಲ್ಲಿ. ನಮ್ಗೆ ಬಿ ಎಡಲ್ಲೆಲ್ಲ ಮೈಕ್ರೋ ಟೀಚಿಂಗ್ ಪ್ರಾಕ್ಟೀಸ್ ಮಾಡಿದ್ದೀವಿ ತಾನೆ ನಾವೆಲ್ಲ. ನೆಕ್ಸ್ಟು ಪಾಠದ ವ್ಯಾಪ್ತಿ ಸೀಮಿತವಾಗಿರುತ್ತದೆ.
ಮೀನ್ಸ್ ಲಿಮಿಟೆಡ್ ಇರುತ್ತೆ. ನಾವು ಏನು ಪಾಠ ಮಾಡ್ತಿರ್ತೀವಿ ಅದೆಲ್ಲ ಲಿಮಿಟೆಡ್ ಇರುತ್ತೆ. ನಿರ್ದಿಷ್ಟ ಕೌಶಲ ಕಲಿಯುವುದಷ್ಟೇ ಇಲ್ಲಿ ಮುಖ್ಯ. ಮೀನ್ಸ್ ಪರ್ಟಿಕ್ಯುಲರ್ ಒಂದು ಸ್ಕಿಲ್ ಮಾತ್ರ ಅಲ್ಲಿ ಕಲಿಸ್ತಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಗದ್ಯ ಬೋಧನೆಗೆ ಸೂಕ್ತವಾದ ಬೋಧನಾ ಪದ್ಧತಿ. ಆಪ್ಷನ್ಸ್ ಆರ್ ಅನುಗಮನ ಪದ್ಧತಿ, ಕಂಠಪಾಠ ಪದ್ಧತಿ, ನಿಗಮನ ಪದ್ಧತಿ, ಉಪನ್ಯಾಸ ಪದ್ಧತಿ. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಉಪನ್ಯಾಸ ಪದ್ಧತಿ. ಗದ್ಯ ಬೋಧನೆಗೆ ಸೂಕ್ತವಾದ ಪದ್ಧತಿ ಇದು ಉಪನ್ಯಾಸ ಪದ್ಧತಿ. ನೆಕ್ಸ್ಟ್ ಒನ್. ಇವುಗಳಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಸಹಿತ ಪದ. ಆಪ್ಷನ್ಸ್ ಆರ್ ಸೋಮನಾಥನು ಕಾಲದಲ್ಲಿ ತೆಲುಗಿನ ಕನ್ನಡಕ್ಕೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ತೆಲುಗಿನ. ಷಷ್ಠಿ ಅಂತ ಅಂದ್ರೇನು ಆ ಬರುತ್ತಲ್ವ, ತೆಲುಗಿನ ಆ. ಓಕೆ, ನೆಕ್ಸ್ಟ್ ಒನ್. 2 ಪ್ರಭುಲಿಂಗ ಲೀಲೆಗಳಿವೆ. ಈ ವಾಕ್ಯದಲ್ಲಿ ಪ್ರಭುಲಿಂಗ ಲೀಲೆ ಎಂಬಲ್ಲಿ ಬಳಸಿರುವ ಲೇಖನ ಚಿಹ್ನೆ. ಆಪ್ಷನ್ಸ್ ಆರ್ ಉದ್ಧರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಹಂಸಪಾದ ಚಿಹ್ನೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ವಾಕ್ಯವೇಷ್ಟನ ಚಿಹ್ನೆ. ಮೀನ್ಸ್ ಸಿಂಗಲ್ ಇನ್ವರ್ಟೆಡ್ ಕಾಮ. ಡಬಲ್ ಇನ್ವರ್ಟೆಡ್ ಕಾಮ ಅಂದರೆ ಏನು ಬರುತ್ತೆ? ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಕ್ವಶನ್. ಕನ್ನಡಿಗ, ತೆಲುಗ ಮತ್ತು ತುಳುವ ಓದುಗರು ಇದ್ದಾರೆ. ಈ ವಾಕ್ಯದಲ್ಲಿನ ಮತ್ತು ಎಂಬುದು. ಮತ್ತು ಅನ್ನೋದು ಎಂಥ ಅವ್ಯಯ ಅಂತ ಕೇಳ್ತಿದ್ದಾರೆ ಇಲ್ಲಿ. ಈ ಸೆಂಟೆನ್ಸಲ್ಲಿ ಮತ್ತು ಅಂತ ಯೂಸ್ ಮಾಡಿದಾರಲ್ವ, ಅದು ಎಂಥ ಅವ್ಯಯ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಸಾಮಾನ್ಯಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ಸಂಬಂಧಾರ್ಥಕ ಅವ್ಯಯ. ಮೀನ್ಸ್ 2 ಪದ ಅಥವಾ 2 ವಾಕ್ಯಗಳನ್ನ ಜೋಡಿಸುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್ ಒನ್. ಕೇರಿ ಕೇರಿ ಎಂಬುದು. ಆಪ್ಷನ್ಸ್ ಆರ್ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ಮಾತಿಗೊಂದು ಗೀತು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ದ್ವಿರುಕ್ತಿ. ದ್ವಿರುಕ್ತಿ ಅಂತ ಅಂದರೆ ಮೊದಲನೇ ಪದ ಏನಿರುತ್ತೆ ಅದಕ್ಕೂ ಮೀನಿಂಗ್ ಇರುತ್ತೆ, ಎರಡನೇ ಪದಕ್ಕೂ ಮೀನಿಂಗ್ ಇರುತ್ತೆ, ಎರಡೂ ಕೂಡ ಸೇಮ್ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ? ದ್ವಿರುಕ್ತಿ ಅಂತ ಹೇಳ್ತಾರೆ. ಅನುಕರಣಾವ್ಯಯ ಅಂತಂದರೆ ಅಲ್ಲಿ ಯಾವುದೇ ರೀತಿ ಮೀನಿಂಗ್ ಇರಲ್ಲ. ಲಾಸ್ಟ್ ಒನ್. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಆಪ್ಷನ್ಸ್ ಆರ್ ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಅಧೀನ ವಾಕ್ಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಸಾಮಾನ್ಯ ವಾಕ್ಯ. ಈ ಕ್ಲಾಸ್ ಕರ್ನಾಟಕ TET ಎಕ್ಸಾಮ್ ಹಾಗೂ ಸೆಂಟ್ರಲ್ TET ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ, ನಿಮಗೆ ಹೆಲ್ಪ್ಫುಲ್ ಕೂಡ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.